ಅಯ್ಯೋ ಇವಾಗ ನನಗಂತೂ ರಾಧಾ ಇಷ್ಟ ಇಲ್ಲ. ನೇತ್ರ ಮತ್ತು ನೇತ್ರನಾದ್ರೂ ಪಡ್ಕೋಬೇಕು. ಈ ನೇತ್ರನಿಂದ ಅವ್ರ ಮಾವ ಬಿದ್ದವನಲ್ಲ, ಏನು ಮಾಡೋದು? ಹಾಂ, ನಾನು ಹೆಂಡ್ತಿಯರಿಂದ ಎಲ್ಲರೂ ಬೀಳೋದೇನಿ ಆಗೋಗ್ಬಿಟ್ಟೈತೆ. ಇಲ್ಲಿ ನೋಡಿದ್ರೆ ಇವಯ್ಯ, ಅಲ್ಲಿ ನೋಡಿದ್ರೆ ಅವಯ್ಯ ಅನ್ನಂಗೆ ಬಿದ್ದುಬಿಟ್ಟವ್ರೆ. ಈಗ ರಾಧಾ ಹೆಂಗಿದ್ರು ಡೈವರ್ಸ್ ಕೊಟ್ಟಿಲ್ಲ, ಅವಳು ಹೆಂಗಿದ್ರು ನಾನು ಹೆಂಡ್ತಿ ಇದ್ದಂಗೆ ಏನಿಯ. ಹಾಂ, ಹೆಂಗನ ಮಾಡಿ ಈ ನೇತ್ರನ ಒಬ್ಬಳನ್ನ ಇಕ್ಕೊಂಬಿಟ್ರೆ ಸಾಕು. ಈ ನೇತ್ರನ ಹೆಂಗನ ಮಾಡ್ಬಿಟ್ಟು ನನ್ನ ಕಡೆ ಕೇಳ್ಕೋಬೇಕಲ್ಲ. ಏನು ಮಾಡಲಿ? ಆ ನೇತ್ರನ ಕೈ ಕಾಲು ಹಿಡ್ಕೊಂಡ್ರೂ ನೇತ್ರ ಬೊಗ್ಗಕ್ಕಿಲ್ವೇ? ಹಾಂ, ಎಲ್ಲ ಇವಳೆಲ್ಲ ಅವಳನ್ನ ಮತ್ತೆ ಅವಳಿಂದನೇ ಎಲ್ಲ ಆಗಿದ್ದು, ಈ ಬುದ್ರಿಯಿಂದನೇ. ಹೀಗೇನು ಮಾಡಲಿ? ಯಾರ ಹತ್ರ ಹೋಗಿ ಡೀಲ್ ಮಾಡ್ಕೊಂಡ್ರೆ ಸರೋಯ್ತದೆ? ಹಾಂ, ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ವಲ್ಲ ನಂಗಂತೂ. ನೀವು ಡೈರೆಕ್ಟಾಗಿ ಅವ್ರ ಮಾವನಲ್ಲ ಅವನ ತಕ್ಕೆ ನೀವು ಹೋಗ್ಬಿಟ್ಟು ಮಾತಾಡನಿ. ಮೈದು, ಹಾಂ ಹೇಳಿ ಅದಕ್ಕೆ. ಅಲ್ಲಮ್ಮ ಇದು ಮನೆಗೆ ಏನೋ ಸಾಮಾನು ತಗೊಳ್ಳೋ ಕಾಸು ಕೊಡ್ತೀನಿ ಅಂತ ಹೇಳ್ತಿದ್ದಲ್ಲ, ಎಲ್ಲಿ ನೀನು ಕಾಸು ಕೊಡಲಿಲ್ಲ, ಏನೂ ಕೊಡಲಿಲ್ಲ. ನೀನು ಕೂಲಿಗೆ ಹೋಗ್ಬಿಟ್ಟು ಅದ್ರೂ ತಂದು ಕೊಡ್ತೀನಿ ಹೊತ್ತಿಗೆ ಹಂಗೆ ಹಿಂಗೆ ಅಂತ ಹೇಳ್ದಲ್ಲ. ನಿಮ್ಮ ಅಣ್ಣ ಅಂತೂ ದುಡಿಯೋಕ್ಕಿಲ್ಲ, ನೀನಾದ್ರೂ ದುಡ್ದು ಏನಾರ ಮಾಡ್ತೀಯ ಅಂದರೆ ಹಾಂ, ನೀನು ಏನು 10 ರೂಪಾಯಿ ಕೊಡ್ತಿಲ್ಲ. ಆವತ್ತಿಂದ ಸುಮ್ಮನೆ ಹೇಳ್ತಾ ಇದೆಯಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಹಾಂ, ಕೊಡಲೂ ಇಲ್ಲ ಮಾಡಲೂ ಇಲ್ಲ. ಹೆಂಗನ ಮಾಡೋಂಚೂರು ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಬಂದು ಕೊಡು. ಎಷ್ಟೊಂದು ಕಾಸು ಬೇಕಾಯ್ತದೆ ಗೊತ್ತಾ ಇವಾಗ? ಅದಕ್ಕೆ ಇರಿ, ನಾನು ದೊಡ್ಡ ಪ್ಲ್ಯಾನ್ ಮಾಡ್ತೀವಿ, ನೀವು ಚಿಕ್ಕ ಪ್ಲ್ಯಾನು ಈ ಡೇಟ್ ಪ್ಲಾನಾಗಿ ಏನು ಯೋಚನೆ ಮಾಡ್ಕೊಂಡು ಕುಂತಿದ್ದೀರಿ. ನಾನು ಏನೋ ಒಂದು ಮಾಡ್ತೀನಿ, ನೀವು ಸುಮ್ಕಿರ್ರಿ. ನಾವೆಲ್ಲರೂ ಆದಷ್ಟು ಬೇಗ ಸಾವುಕಾರ ಹೋಗ್ಬಿಡೋಣ, ಏನೋ ಒಂದು ಮಾಡೋಣ. ಇರಿ ಒಂದು ನಿಮಿಷ. ನಂಗೆ ಹೊಸ ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ. ಇವ್ರ ಮನೆಗಿರೋ ಗಂಡಸ್ರು ಯಾರೂ ಮನ್ಸಾಗೂ ದುಡಿಬೇಕು ಅಂತ ಅನ್ಕೊಳಕ್ಕಿಲ್ಲ ಅಂತ ಅನ್ನಿಸ್ತದೆ. ಎಲ್ಲ ಸೋಮಾರಿ ನನ್ನ ಮಕ್ಕಳು. ನಮ್ಮ ಮಾವ ಚೆನ್ನಾಗಿ ಮಾಡಿಕ್ಕಿದ್ದ, ನಮ್ಮ ಮಾವ ಅದನ್ನು ತಿನ್ಕೊಂಡು ಹೊರೆ ಮಾಡ್ಕೊಂಡಿರುವಂತಂದ್ರೆ ಇತ್ತರ ಅಷ್ಟೇ ಏನಿಯ. ಇಷ್ಟು ಬಿಟ್ರೆ ಇನ್ನೇನು ಕ್ಯಾಮೆ ಕೆತ್ತಾರೆ, ಇನ್ನೇನು ಇಲ್ಲ ಇವಕ್ಕಂತೂ. ಇವ್ರ ಜಲ್ಮಕ್ಕಿಷ್ಟು. ಈಗ ಏನಪ್ಪ ಮಾಡಲಿ? ಹೆಂಗೋ ಫ್ಯಾಕ್ಟ್ರಿ ಓನರ್ನ ಕ್ಯಾಚ್ ಹಾಕೊಳ್ಳಿ ಅಂದರೆ ನನ್ನ ಗಂಡನ ಕಾಟ. ನಾನು ಹೆಂಗೋ ಹಾಕತ್ತಾ ಇದ್ದೆ ನಾನು. ನನ್ನ ಮಗ ಏನು ದೊಡ್ಡ ಗಂಡ್ಸನ್ನಾಗ ಬಂದು ಜಗಳ ಕೇಳ್ತಾನೆ, ಅಂಥವನು ಇಂಥವನು ಅಂತ ಹೇಳ್ಬಿಟ್ಟು ಬರೀ ಜಗಳ ಕೇಳೋದೇನೇ ನನ್ನ ಮಗನ ಕೆಲಸ. ಏನಾರ ಒಂದು ಮಾಡಲೇಬೇಕು ಇದಕ್ಕೆ. ಅಣ್ಣ ಓ ನೀನಾ? ಇವನ್ಲ ಸಮಾಚಾರ ನಾನು ನೋಡಿಕೊಂಬಿಟ್ಟು ಬಂದುಬಿಟ್ಟಿದೆಯೇ? ನೋಡುವ, ನೇತ್ರನ ವಿಷಯಕ್ಕೆ ಹೋಗ್ಬೇಡ, ನೇತ್ರ ನನಗಿಷ್ಟ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರೆ ನನ್ನ ತಗ ಅವೆಲ್ಲ ನಡೆಯೋಕ್ಕಿಲ್ಲ. ನೇತ್ರ ಅಂದರೆ ಬಲಿಷ್ಠ ಅಂತ ಏನೋ ದೌಲತ್ ಮಾಡ್ಕೊಂಡು ಕುಂತ್ಕೊಂಡೆ ಅಂದರೆ ನನಗೆ ಯಾರು ಏನು ಇಷ್ಟನೂ ಇಲ್ಲ, ನನಗಂತೂ ನೋಡುವ. ನೀನು ಇಷ್ಟ, ನಿನ್ನ ಕಷ್ಟ ಕಟ್ಕೊಂಡು ನನಗೇನಾಗಬೇಕು? ನನಗೆ ನನ್ನ ಜೀವನ ಮುಖ್ಯ, ಸರಿನಾ? ಸುಮ್ಕೇನೆ ಇಲ್ಲಿಂದ ಹೊಂಟೋಗ್ಬಿಡು. ಅಣ್ಣ, ನಾನು ಹೇಳೋದನ್ನು ಕೇಳೋಣ. ನಾನು ಆಗಲೇ ಏನು ನೇತ್ರಂಗೆ ತಾಳಿ ಕೊಟ್ಟು ಸಂಸಾರ ಮಾಡಿ ಎಲ್ಲ ಆಗೋಗ್ಬಿಟ್ಟೈತೆ. ಇವಾಗ ಅವಳನ್ನ ಕಟ್ಕೊಂಡು ಏನಣ್ಣ ಮಾಡ್ತೀಯ? ಅವಳನ್ನ ಕಟ್ಕೊಂಡು ನೀನೇ ಯೋಚನೆ ಮಾಡು. ಅವಳು ನನ್ನ ಹೆಂಡ್ತಿನೇ. ನನ್ನ ಹತ್ರ ಸಾಕ್ಷಿಗೆ ಎಷ್ಟೋ ಗೊತ್ತೇನು ಫೋಟೋ ಗಿಟ ಎಲ್ಲ ನೋಡ್ಬೇಕಾರೆ. ಸಾಕ್ಷಿಗೆ ಎಷ್ಟೊಂದು ಫೋಟೋಗಳು ನನ್ನ ತಗೊಂಡ್ವೆ. ನಾನು ಅವಳು ಸಂಸಾರ ಎಲ್ಲ ಮಾಡಿದ್ದೀವಿ, ಮದುವೆ ಮಾಡ್ಕೊಂಡಿದ್ದೀನಿ. ಅವಳಿಗೋಸ್ಕರ ಏನೆಲ್ಲ ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ಅವಳನ್ನ ಬಿಟ್ಬಿಟ್ಟು ಹೊಂಟೋಗೋಣ. ನನಗೆ ಗೊತ್ತು, ನನಗೆಲ್ಲ ಮ್ಯಾಟ್ರೂ ಗೊತ್ತು. ಈ ನೇತ್ರನು ಮ್ಯಾಟ್ರೂ ಗೊತ್ತು, ನಮ್ಮ ಅಕ್ಕನ ಮ್ಯಾಟ್ರೂ ಗೊತ್ತು, ಎಲ್ಲ ಗೊತ್ತು. ನೋಡುವ, ಸರಿ, ನಾನು ಇಲ್ಲಿಂದ ಹೋಯ್ತೀನಿ. ಹೋಗೋಕ್ಕಿಲ್ಲ ಅಂತ ಹೇಳಲ್ಲ. ನನಗೊಂದು 25 ಲಕ್ಷ ನೀನು ಕಾಸು ಕೊಟ್ಟೆ ಅನ್ನು, ಇಲ್ಲಿಂದ ಫಸ್ಟ್ ಎದ್ಬಿಡ್ತೀನಿ. ಎದ್ಬಿಟ್ಟು ಇಲ್ಲೆಲ್ಲ ಬಿಸ್ನೆಸ್ಸು ಅಂತ ಮಾಡ್ಕೊತೀನಿ. ನನಗೂ ಜೀವನಕ್ಕೆ ಏನೂ ಇಲ್ಲ. ಅದಕ್ಕೆ ಈಗೇನ ಜೀವನಕ್ಕೆ ಮಾಡ್ಕೋಬೇಕು ತಾನೇ? ಏನು 25 ಲಕ್ಷ ಕೊಟ್ಟರೆ ನೇತ್ರನ ಬಿಟ್ಬಿಟ್ಟು ಹೊಂಟೋಯ್ತೀಯಾ? 25 ಲಕ್ಷಕ್ಕೆ? ಇದೇನು 25 ಲಕ್ಷ ಅಂತ ಡೀಲ್ ಮಾಡ್ಕೊತ ಇದೆಯಲ್ಲ? 25 ಲಕ್ಷ ಅಂತ ಹೇಳ್ಬಿಟ್ಟು ನಿನ್ಗೇನಾಗೈತೆ? ಅಲ್ಲ, ನೀನು ದುಬೈಯಾಗ ಕೆಲಸ ಮಾಡ್ತಿದ್ಯಾ, ಕೊಯ್ ತುಂಬ ಕಾಸು ಗೀಸು ಎಲ್ಲ ಐತೆ, ಆದ್ರೂ ಮಾಡ್ತಿದ್ಯಾ? ಅಲ್ಲ, ಮಾಡ್ತಾ ಇದ್ದೆ, ಒಂದಾನೊಂದು ಕಾಲದಾಗ ಮಾಡ್ತಾ ಇದ್ದೆ. ಆದರೆ ಏನು ಮಾಡ್ತೀಯಾ? ಕೆಲಸದಿಂದ ಕಿತ್ತು ಬಿಸಾಕಿ ಕಳಿಸಿದ್ರು. ನಾನು ಹೋಗು ಅಂತ ಹೇಳ್ಬಿಟ್ಟು ಕೆಲಸದಿಂದ ಕಿತ್ತು ಬಿಸಾಕಿದ್ರು, ಕಳಿಸ್ಬಿಟ್ರು. ಈಗ ನನಗೆ ಎಲ್ಲಿಂದ ಬರ್ತದೆ? ಈಗೆಲ್ಲ ನಾನೊಂದು ಚೀತು ಅಂತವ್ರೆ. ಅದಕ್ಕೆ ನೇತ್ರನ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗನಿ ಅಂತ ಬಂದೀವ್ನಿ. ನಮ್ಮ ಅಕ್ಕನ ಮಗಳೇ ಅಲ್ವಾ? ಮತ್ತು ನೀನು ದುಬೈನಾಗಿಲ್ಲ? ದುಬೈನಾಗೂ ಇಲ್ಲ, ಎಲ್ಲೂ ಇಲ್ಲ. ಇಲ್ಲೇ ಬಿದ್ದಿರೋದು ಕಣ್ಣು ಮುಂದೆ ಕಾಣ್ತಿಲ್ವ? ಇನ್ನು ಅಲ್ಲಿ ಬೇರೆ ಇರೋಕ್ಕೆ ಹೋಗು. ಇಲ್ಲೇ ಬಿದ್ದಿದ್ದೀನಿ ನಾನು. ದುಬೈನಾಗಿಲ್ವಾ ಅಂತ ಕೇಳ್ತಾನೆ. ನೋಡು, 25 ಲಕ್ಷ ಕೊಟ್ಟರೆ ಈಗಲೇ ಜಂಪು. ಅಲ್ಲಿ ಮನೆ ಹೋದ್ರೆ ನಮ್ಮಮ್ಮ ಪರ್ಕೆ ತಗೊಂಡು ಹೊಡಿತಾಳೆ. 10 ಪೈಸೆ ದುಡಿಯೋಕ್ಕಿಲ್ಲ, ಮಾಡೋಕ್ಕಿಲ್ಲ ಅಂತೇಳಿ. ಅದಕ್ಕೆ ನಮ್ಮ ಅಮ್ಮಂಗೂ ಕೆಲಸಕ್ಕೆ ಹೋಗ್ತಿದ್ದೀನಿ, ಮಾಡ್ತಿದ್ದೀನಿ. ನಮ್ಮ ಅಕ್ಕವ್ರ ಮನೆಯಿಂದನೇ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಬಂದು ಇಲ್ಲಿ ಬಿದ್ದಿದ್ದೀನಿ. 25 ಲಕ್ಷ ಕೊಡು, ಇಲ್ಲ ನಮ್ಮ ಅತ್ತೆ ತಾಗ 25 ಲಕ್ಷ ಕೊಡಿಸು, ಹಂಗೋ ಹಿಂಗೋ ಜಂಪ್ ಆಯ್ತೀನಿ. ಹಂಗಾರೆ 25 ಲಕ್ಷ ಕೊಟ್ಟೆ ಅಂದರೆ ನೀನು ಮತ್ತೆ ಇಲ್ಲಿರೋಕ್ಕಿಲ್ಲ ಅನ್ನೋ. ಮತ್ತು ಪುತ್ರಮ್ಮನ ಹತ್ರ ನಮ್ಮ ಅತ್ತೆ ತಾಗ ಹೆಂಗನ ಮಾಡಿ ಕೀಳ್ಬೇಕಲ್ಲ. ನೋಡು, ಬೇಕಾದ್ರೆ 30 ಲಕ್ಷ ರೂಪಾಯಿ ಕಿತ್ತು, ನೀನು 5 ಲಕ್ಷ ರೂಪಾಯಿಗೆ ನನಗೆ 25 ಲಕ್ಷ ರೂಪಾಯಿ ಕೊಡು. ಅದು ಏನು ಮಾಡ್ತೀಯೋ ಏನು ಬಿಡ್ತೀಯೋ ಗೊತ್ತಿಲ್ಲ ನನಗಂತೂ. ಆದರೆ ಕಾಸಂತೂ ಮಾಡ್ಬೇಕಷ್ಟೇ ನೀ. ಅದು ಹೆಂಗೆ ಮಾಡ್ತೀವೋ ಏನು ಕತೆನೋ ಗೊತ್ತಿಲ್ಲ. ನಂಗೆ 25 ಲಕ್ಷ ನೀನು ಕೊಟ್ಬಿಟ್ರೆ ನೋಡವ, ನೀಟಾಗಿ ನಾನಂತೂ ಹೋಯ್ತಿರೋದೇನೆ ನೀ. ನೋಡು, ಏನೋ ಒಂದು ಮಾಡು. 25 ಲಕ್ಷನ ರೆಡಿ ಮಾಡಿಕೊಡು. ನಿಜವಾಗೋ ನೇತ್ರ ತಂಟೆಗೆ ಹೋಗೋದೇ ಇಲ್ಲ. ಅವಳನ್ನ ಕಟ್ಕೊಂಡು ನಾನೇನು ಮಾಡಲಿ? ಇವತ್ತು ಇಷ್ಟ ಅಂತಾಳೆ, ನಾಳೆಗೆ ಇಷ್ಟ ಇಲ್ಲ ಅಂತಾಳೆ. ಅಂಥವ್ಳ ಜೊತೆ ಯಾರು ಬರ್ತಾಳೆ? ಸೆಕೆಂಡ್ ಹ್ಯಾಂಡ್ಲ ಜೊತೆ? ನೋಡು, ಯೋಚನೆ ಮಾಡು. ಏನಾರ ಒಂದು ಪ್ಲಾನ್ ಮಾಡು. ಏನಾರ ಒಂದು ಪ್ಲಾನ್ ಮಾಡೋದಾ? ಏನಾದರೂ ಅಂದರೆ ಏನು ಮಾಡಲಿ? ನೇತ್ರನ ಕಿಡ್ನಾಪ್ ಮಾಡಿಬಿಟ್ರೆ? ಏನು
ನೇತ್ರನ ಕಿಡ್ನಾಪ್ ಮಾಡೋದ ಆ ಅಯ್ಯೋ ಶಿವನೇ ಅವಳೇನಿಲ್ಲ ಚೊಚ್ಚಿ ಚಟ್ನಿ ಮಾಡ್ಬಿಡ್ತಾಳೆ ಅಷ್ಟೇ ಏನಿಯ ಕಿಡ್ನಾಪ್ ಅಂತ ಮಾಡಕ್ಕೆ ಹೋದ್ರೆ ಹೇಳ್ಬಿಟ್ಟು ಯಾರನ್ನ ಕಿಡ್ನಾಪ್ ಮಾಡ್ತಾರೆ ನಿಂಗೇನು ತಲೆ ಕೆಟ್ಟೈತಾ ದುಬೈನಾಗ ಇದ್ದೆ ಹಂಗೆ ಹಿಂಗೆ ಅಂತ ಹೇಳ್ತೀಯ ನೋಡು 30 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡೋಣ 25 ಲಕ್ಷ ರೂಪಾಯಿ ನಿನಗೆ 5 ಲಕ್ಷ ರೂಪಾಯಿ ನನಗೆ ಡೀಲಾ ಹ್ಞೂ ಅಂತನ್ನು ಏನೋ ಒಂದು ಪ್ಲಾನ್ ಮಾಡ್ಬಿಟ್ಟು ಕಿಡ್ನಾಪ್ ಮಾಡೋಣ ಅವಳನ್ನ ಕಿಡ್ನಾಪ್ ಮಾಡ್ಬಿಟ್ಟು ಅವ್ರ ಅಮ್ಮಂತ 30 ಲಕ್ಷ ವಸೂಲಿ ಮಾಡೋಣ ಆಮೇಕಿಂತ ಬೇಕಾದ್ರೆ ನೋಡು ನಿನಗೆ 25 ಲಕ್ಷ ಸಿಗ್ತದಲ್ಲ ತಗೊಂಡು ನೀನು ಹೊಂಟೋಗು ನನಗೆ 5 ಲಕ್ಷ ಸಿಗ್ತದೆ ಹೆಂಗೋ ಮಜಾ ಮಾಡ್ಕೊಂಡಿರ್ತೀನಿ ಯಾರ ದುಡ್ಡು ಅತ್ತೆ ದುಡ್ಡು ಹಳ್ಳಿಯನ್ ಜಾತ್ರೆ ಅನ್ನಂಗೆ ಆರಾಮಾಗಿ ಇದ್ಬಿಡೋಣ ಆದರೂ ಇದೆಲ್ಲ ವರ್ಕೌಟ್ ಆಯ್ತದ ಅಂತ ಹೇಳ್ಬಿಟ್ಟು ನನಗಂತೂ ಒಳಗೆ ಭಯ ಆಯ್ತದೆ ಯಾಕಾಗಕ್ಕಿಲ್ಲ ವರ್ಕೌಟು ಹಾಗೆ ಆಯ್ತದೆ ವರ್ಕೌಟು ಭಯ ಯಾಕೆ ಬಿಡ್ತೀಯ ಸುಮ್ಕಿರೋ ಎಲ್ಲ ವರ್ಕೌಟ್ ಆಯ್ತದೆ ನನ್ನ ಮಾತು ಕೇಳು ನೀನು ನೋಡು ಈಗ ನಾನು ಎಷ್ಟು ಹೇಳೋದನ್ನ ಅಷ್ಟು ಮಾಡು ಇದು ನಿನ್ನ ಮಧ್ಯೆ ಮಾತ್ರನೇ ಇರಲಿ ಸರಿನಾ ಯಾರ ಮಧ್ಯಕ್ಕೂ ಹೋಗ್ಬಾರ್ದು ಕಿಡ್ನಾಪಿಂಗ್ ಪ್ಲ್ಯಾನು ಶುರು ಮಾಡೋಣ ನಡಿ ದುಡ್ಡು ಮಾಡೋದು ಅಂದರೆ ಸುಮ್ಕಿನ ಏನೋ ಒಂದಿಂಥ ಕೆಲಸಗಳ್ನ ಮಾಡಲೇಬೇಕು ನಡಿ ನೀನು ಭಾಳ ಖತರ್ನಾಕ್ ಏನಿಯ ಇದೆಯಾ ಆಯ್ತು ಬಿಡು ನೀನು ಹೇಳ್ದಂಗೆ ಏನಿ ಆಯಿತು ಹಾಗೆ ಏನಿಯ ಮಾಡೋಣ ಸರಿನಾ ನಡಿ ಅಂತೂ 25 ಲಕ್ಷ ಮಿಸ್ ಮಾಡಿದಂಗೆ ನನಗೆ ಬರಬೇಕು ಮಿಸ್ಸೇ ಮಾಡೋಕ್ಕಿಲ್ಲ ಮಿಸ್ ಮಾಡಿದ್ರೆ ಕೇಳು ರೀ 1,000 ಕಾಸು ಬೇಕಾಗಿತ್ತು ಅದಕ್ಕೆ ನಿಮ್ಮನ್ನು ಕೇಳ್ದನ ಅಂತ ಹೇಳ್ಬಿಟ್ಟು ಬಂದೆ ಅಲ್ಲಿದ್ದಾಗ ಹೆಂಗೋ ಕೆಲ್ಸಕ್ಕೆ ಹೋಯ್ತಾ ಇದ್ದೆ ಹೆಂಗೋ ಕಾಸು ಹೇಳೋದು ಇವಾಗ ಹೊಸಿ ಬೇಕಿತ್ರಿ ಕಾಸು ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಹೇಳ್ಬಿಟ್ಟು ಬಂದೆ 10,000 ತಾನೇ ಭದ್ರಮ್ಮ ಎಲ್ಲೋದ್ಲ ಇರು ಇಸ್ಕೊಡ್ತೀನಿ ಈ ಮನೆಗೆ ನಿಂಗೆ ಯಾವ ತೊಂದರೆನೂ ಇಲ್ಲ ತಾನೆ ಎಲ್ಲನೂ ಆರಾಮಾಗೈತೆ ತಾನೆ ಹಾಂ ರೀ ಪರವಾಗಿಲ್ಲ ಎಲ್ಲನೂ ಆರಾಮಾಗೈತೆ ಏನು ತೊಂದರೆನೂ ಏನೂ ಇಲ್ಲ ಹೆಂಗೋ ಅಲ್ಲ 10,000 ಅದೇನಿಯಾ ಇವ್ ನನ್ನ ಮಗಳು ಕೇಳ್ತಿದ್ಲು 10,000 ಏನಕ್ಕೋ ಬೇಕು ಅಲ್ಲಿ ಕಾಲೇಜ್ ರೊಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಕೇಳಿದೆ ಅಷ್ಟೇ ನೀನು ಇನ್ನೇನಕ್ಕೂ ಅಲ್ಲ ಸರಿ ಆಯ್ತಿರು ಅದ್ರಾಗ ಏನೈತೆ ಬದ್ರಿ ಏನು ಅದೇ ನಿನ್ ತಂಗಿಗೆ 10,000 ರೂಪಾಯಿ ಕಾಸು ಬೇಕಂತೆ ಏನೋ ಮಗಳು ಕೇಳೋಣಂತೆ ಕೊಡು 10,000 ರೂಪಾಯಿ ಕಾಸ ನಮ್ಮ ಮನೆಗೆ ನಾನೇನು ದುಡ್ಡಿನ ಕಾಸಿಗೆ ಗಿಡ ಹಾಕಬಿಟ್ಟಿದ್ದೀನೇನು ಕೇಳ್ದವ್ರಿಗೆಲ್ಲ 10,000 5,000 ದಾನ ಮಾಡ್ಕೊಂಡು ಕುಂತ್ಕೊಂಡ್ರೆ ನನ್ನ ಮನೆ ಅಂತ ಆಯ್ತದ 10,000 5,000 ರೂಪಾಯಿ ದಾನ ಮಾಡ್ಕೊಂಡು ಕುಂತ್ಕೊಳಕ್ಕೆ ಆಯ್ತದೆ ನೋಡು ಸುಮ್ಮನೆ ನೀನು ಇಲ್ಲಿಂದ ಹೊಂಟೋಗ್ಬಿಡು ಇಲ್ಲ ಅಂತಂದ್ರೆ ಕೂಲಿ ಮಾಡ್ಕೊಂಡು ಜೀವನ ಮಾಡು ಇಲ್ಲಿ ನಿನಗೆ ತಿನ್ನಕ್ಕಷ್ಟೇ ನಿನಗೆ ಇರೋದಿಲ್ಲ ಜಾಗ ಮುಟ್ಬಿಟ್ರೆ ನಿನಗೆ ನನ್ನ ದುಡ್ಡು ನನ್ನ ಆಸ್ತಿ ಮೇಲೆ ನಿಂಗೆ ಯಾವ ಅಧಿಕಾರನೂ ಇಲ್ಲ ಓಹೋ ಕೊಟ್ಬಿಡ್ಬೇಕಂತೆ ಮುಗಿ ಇಡ್ರಿಸ್ಬಿಡ್ಬೇಕಂತೆ ಏನು ಇವಳು ಮಗಳು ಅಂತ ಹೇಳಿದ ತಕ್ಷಣ ಏನು ಕಿರೀಟ ಬಂದ್ಬಿಡ್ತದೆ ಅವಳು ಹೋಗ್ಬಿಟ್ಟು ಅಲ್ಲಿ ಕಿತ್ತು ದಬ್ಬಾಗ್ತಿರೋದು ಅಷ್ಟಾಗ ಏನು ಐತೆ ಮುಚ್ಕೊಂಡು ಕರ್ಸಿಲಿ ಕೆಲಸ ಮಾಡೋಕ್ಕಿಕ್ಕು 10,000 20,000 ಕೊಟ್ಬಿಟ್ರೆ ಹಾಳಾಗಿ ಹೋಯ್ತವೆ ಎಲ್ಲನೂ ನೋಡೆ ನನ್ನ ಮನೆ ನೀನು ಬಂದು ಬಿದ್ದಿದೆಯಾ ಅಷ್ಟೇ ಈ ಮನೆಯಾಗೆ ಈ ಮನೆ ಅಧಿಕಾರ ಏನಿದ್ರು ನನಗೆ ದೊಡ್ಡ ಹೆಂಡತಿ ಆದ ನನಗೆ ಇರೋದು ಈ ಮನೆ ಅಧಿಕಾರ ಏನಿದ್ರು ಬಂದ್ಬಿಟ್ಟಿಲಿ ನಿಂದೇನೇ ಅಧಿಕಾರ ಅಂತ ತೋರ್ಸಕ್ಕೆ ಬಂದು ನನ್ನ ಹತ್ರ ಸುಮ್ಮನೆ ನಡೆಯೋಕ್ಕಿಲ್ಲ ನಿಂದೆಲ್ಲನೂ ಏನೋ ಬಿಟ್ಟು ಕೂಳು ತಿನ್ಕೊಂಡು ಬಿದ್ದಿದ್ಯಲ್ಲ ನಮ್ಮನೆ ಕೆಲಸಗಳು ಅಂತ ಇರಿಸ್ಕೊಂಡಿದ್ದೀನಿ ಅಷ್ಟೇನೇ ಲೇ ಬದ್ರಿ ನಿಮ್ಮ ಅಪ್ಪನ ಮನೆಯಿಂದ ತಗೊಂಡ್ಬಿಟ್ಟು ಬಂದು ಕೊಡ್ತಿದ್ಯಾ ನಂಗೆ ಹೇಳ್ತೀಯಲ್ವೇನೆ ನಿಮ್ಮ ಅಪ್ಪನ ಮನೆಯಿಂದ ತಗೊಂಡ್ಬಿಟ್ಟು ಬಂದ ಕೊಡ್ತಾ ಇದೆಯಲ್ಲ ನಮಗೆ 10,000 ರೂಪಾಯಿ ಕೊಡಕ್ಕೆ ನಿನಗೆ ಯೋಗ್ಯತೆ ಇಲ್ವೇನೆ ನಿಂಗೆ 10,000ನ ಅದು ಹೆಂಗೆ ಸಾಯ್ತಿದ್ಯಾ ನೋಡು 10,000 ರೂಪಾಯಿ ಕೊಡಕ್ಕೆ ಇದೇ ನಿನ್ನ ಆಸ್ತಿನ ನನ್ನ ಆಸ್ತಿನೂ ಅಲ್ಲ ನಿಮ್ಮ ಆಸ್ತಿನೂ ಅಲ್ಲ ಮಾವಯ್ಯನ ಆಸ್ತಿ ಇದು ನೋಡೋ ಏನಿದ್ರು ಮೊಮ್ಮಕ್ಳಿಗಷ್ಟೇ ಅದ್ರಾಗೂ ನನ್ನ ಮಕ್ಳಿಗಷ್ಟೇ ಏನಿಯ ಪಾಲಿರೋದು ನಿನಗೇನ ಹಿಂಗೆ ಶಾನೆ ಜೋರಾಗಿ ಹೋಗ್ಬರಕ್ಕೆ ಹಿಂಗೆ ಮಾತಾಡಿದೆ ಅಂತ ಹೇಳಿದ್ರೆ ಏನಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನೋಡಿ ನನ್ನ ಗಂಡಂಗೆ ಗೊತ್ತಿಲ್ದಂಗೆ ಎರಡನೇ ಮದುವೆ ಮಾಡ್ಕೊಂಬಂದು ನನ್ನ ಸಂಸಾರ ಎಲ್ಲ ಕೆಡಿಸ್ತಾವನಿ ಅಂತ ಹೇಳ್ಬಿಟ್ಟು ನಾನೇನಿಯ ಕಂಪ್ಲೇಂಟ್ ಬಿಸಾಕ್ಬಿಟ್ಟು ಬರ್ತೀನಿ ಅಷ್ಟೇ ಏನಿಯ ಓದಿಸ್ತಾರೆ ಯಾಕೆ ನನ್ನ ಮಗಳು ಬಂದಿಲ್ಲ ಬಿದ್ದಿಲ್ವೇ ಬಿದ್ದಿಲ್ಲ ಕೆಲಸ ಮಾಡ್ಕೊಂಡು ಬಿದ್ದಿರ್ಲಿ ಹೇಳು ಬಂದ್ಬಿಟ್ಲು ಇಲ್ಲಿ ಹೇಳೋಕ್ಕೆ ಲೇ ನಿನ್ ಜೊತೆ ಆಯ್ತು ಕಣ್ಲೆ ನಿಂದಂತುನ್ವೆ ಏನೋ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ನೀನು ಹೇಳಿದಕ್ಕೆ ತಾನೇ ನಾನು ಮದುವೆ ಮಾಡ್ಕೊಂಡಿದ್ದು ನೀನು ಹೇಳಿದಕ್ಕೆ ತಾನೇ ಇವಳು ಒಪ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದು ಇವಾಗ ಇಲ್ದಿರ ಆಟಗಳು ಇಲ್ದಿರ ದೌಲತ್ತುಗಳೆಲ್ಲ ಮಾಡ್ತಾ ಇದೆಯಾ ನೀನು ಹೇಳಿಲ್ಲ ಅಂದ್ರೆ ನಾನು ಮದುವೆ ಏನಾರ ಮಾಡ್ಕೊಂಡು ಇದು ಗೊತ್ತಿದ್ದೇನೆ ಈಗ ಇವಳನ್ನೇ ಅಯ್ಯೋ ಅನ್ನಿಸ್ತಾ ಇದೆಯಾ ನೀನು ಮಾಡಿ ತಪ್ಪಿಗೆ ಇವಳಿಗೂ ಶಿಕ್ಷೆ ಕೊಟ್ಕೊಂಡು ಇದು ಮಾಡ್ತಾ ಇದೆಯಾ ನೀನು ನೋಡು ನಿನಗೆ ಇವಳನ್ನ ಮದುವೆ ಮಾಡ್ಕೊಂಡ ಮೇಲೆ ತಾನೆ ನಿನಗೆ ಫಸ್ಟ್ ಮಕ್ಕಳಾಗಿದ್ದು ಆಮೇಲೆ ಇವಳಿಗೂ ಆಯ್ತು ಒಂದು ಅಷ್ಟಕ್ಕೂ ನೀನು ಇದಿದ್ದಂಗೆ ಇದು ಮಾಡಿದ್ರೆ ಹೆಂಗೆ ಹೇಳು ನನ್ನ ಮಾತು ಕೇಳಿ ಸುಮ್ಮನೆ ಏನು ಇವಳು ಕಿತ್ತು ದಬ್ಬಾಕವಳೆ ಅಂತ ಹೇಳ್ಬಿಟ್ಟು ಎಲ್ಲನೂ ಇವಳು ಕೊಡಬೇಕು ದಾನ ಧರ್ಮಮ್ಮ ಮಾಡಬೇಕು ನಾನು ಯಾಕೆ ಇವಳು ಕೊಡಲಿ ಇವಳಿಗೆ ಮಾಡಲಿ ಕೊಡೋಕ್ಕಿಲ್ಲ ಅಂದರೆ ಕೊಡೋಕ್ಕಿಲ್ಲ ನಾನಂತೂ 10 ಪೈಸೆನೂ ಕೊಡೋಕ್ಕಿಲ್ಲ ಚಿಕ್ಕತ್ತೆ ಸಮಾಧಾನ ಮಾಡ್ಕೊಳ್ಳಿ ಈ ಅಮ್ಮನ ಕತೆ ನಿಮಗೆ ಗೊತ್ತಿಲ್ವಾ ನೋಡಿ ಇಲ್ಲಿ ಅದೇನೋ ಅಂತಾರಲ್ಲ ಇಲ್ಲಿ ಇನ್ನೂ ನೀವು ಇದೆಲ್ಲ ಅರ್ಥ ಮಾಡ್ಕೊಂಡು ಇನ್ನೂ ಹೋಗ್ಬೇಕು ಅಂದರೆ ಶಾನೆ ದಿನಗಳೇ ಏನಿಯ ಬೇಕು ನೋಡಿ ಏನಾದರೂ ಒಂದು ಕೆಲಸ ಶುರು ಮಾಡ್ಕೊಂಡ್ಲೇಬೇಕು ಇಲ್ಲ ಅಂದರೆ ಯಮ್ ಕೊಡ್ತಾಳೆ ಅಂತ ಅನ್ಕೊಬಿಟ್ರೆ ಇವಳ್ದು ದೌಲತ್ತು ಶಾನೆ ಸೊಸೆಯಾಗಿ ನನಗೆ 10 ಪೈಸದ ಬೆಲೆ ಕೊಡೋಕ್ಕಿಲ್ಲ ನನ್ನ ಗಂಡಿರೋದಕ್ಕೆ ಸೊರೋಯ್ತು ಏನೋ ಒಂದು ನಿಮ್ಗೆ ಸಹಾಯ ಮಾಡ್ತೀನಿ ಸುಮ್ಕಿರಿ ಓ ಬೇಬಿ ಹೇಳು ಪ್ರಿಯಾ ಬೇಬಿ ನಂಗೆ ಆನ್ಲೈನಾಗ 2 ಡ್ರೆಸ್ ಇಷ್ಟ ಆಗವೆ ಹಂಗೆ ಏನೇನೋ ಸೀರೆ ಎಲ್ಲ ಇಷ್ಟ ಆಗೋಗ್ಬಿಟ್ಟವೆ ಬೇಬಿ ಪ್ಲೀಸ್ ನನಗೆ 10,000 ರೂಪೀಸ್ ಬೇಕಿತ್ತು ಬೇಬಿ ನನಗೆ ಪ್ಲೀಸ್ ಇಲ್ಲ ಅಂತ ಅಂದ್ಬಿಡ ಬೇಬಿ ನಂಗೆ ಸ್ಯಾರೀಸ್ ಮೇಲೆ ಭಾಳ ಇಷ್ಟ ಆಗೋಗ್ಬಿಟ್ಟೈತೆ ಬೇಬಿ ಪ್ಲೀಸ್ ನಾನು ತಗೋಬೇಕು ಪ್ಲೀಸ್ 10,000 ಕೊಡ್ತೀಯಾ ಅಯ್ಯೋ ಅಷ್ಟೇ ತಾನೆ ಅಷ್ಟಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀಯ ಅಯ್ಯೋ ಅದನ್ನ ಬೇರೆ ಕೇಳಬೇಕಾ ಬೀರನಾಗಿತ್ತು ತಾನೆ ತಗೋಬೇಕು ತಾನೆ ಅಯ್ಯೋ ಇರು ಬಂದೆ ತಗೋ ಬೇಬಿ ನಿನಗೆ 10,000 ರೂಪಾಯಿ ಸೀರೆ ಬೇಕಾ 10 ಅಲ್ಲದೆ 20,000 ರೂಪಾಯಿ ತಗ ಕಾಸು ಕೊಟ್ಟಿದ್ದೀನಲ್ಲ ನೀನು ಯಾಕೆ ಎಲ್ಲದಕ್ಕೂ ನನ್ನನ್ನು ಕೇಳ್ತೀಯ ಬಂದು ಬೀರನಾಗಿರ್ತದೆ ತಗೋಬೇಕು ತಾನೆ ಎಲ್ಲದಕ್ಕೂ ಬಂದು ನನ್ನೇ ಕೇಳ್ತೀಯ ತಗೋ ಬೇಬಿ ಥ್ಯಾಂಕ್ಸ್ ಬೇಬಿ
ಚಿಕ್ಕತ್ತೆ ತಗೊಳ್ಳಿ ನಿಮ್ಮ ಮಗಳು ಕೊಡಿ. ಅಯ್ಯೋ ನೀನು ಸೀರೆ ತಗೊಳಕಲ್ವೇ ನಮ್ಮ ಇಸ್ಕೊಂಡಿದ್ದು? ಅಯ್ಯೋ ಅತ್ತೆ ನನಗೇನಕ್ಕೆ ಸೀರೆ ಚಿಕ್ಕತ್ತೆ, ನೋಡಿ ನನ್ನ ಹತ್ರ ಬೇಜಾನ್ ಸೀರೆಗಳವೆ, ನನಗೆ ಬಟ್ಟೆಗಳ ಮೇಲೆ ಅಂತ ಶಾನೆ ಇಂಟ್ರೆಸ್ಟೂ ಏನೂ ಇಲ್ಲ. ನೋಡಿ ನನ್ನ ಗಂಡ ನಾನು ಏನು ಕೇಳಿದ್ರು ಕೊಡ್ತಾನೆ, 10,000 ಆದ್ರೆ 20,000 ಕೇಳಿದ್ರು ಕೊಡ್ತಾನೆ. ಅದಕ್ಕೇನೆ ನಿಮಗೆ ಅಂತ ಇಸ್ಕೊಂಡಿದ್ದು ಅಷ್ಟೇನಿಯ, ನನಗೇನಕ್ಕೆ ಬೇಕು? ಅಯ್ಯೋ ನನ್ನ ಹತ್ರ ಎಷ್ಟೋ ಬಟ್ಟೆಗಳು. ನೋಡಿ ನಿಮ್ಮ ಮಗಳಿಗೆ ಸ್ಕೂಲ್ ಫೀಸ್ಗೋ ಎಕ್ಸಾಮ್ ಫೀಸ್ಗೋ ಏನಕ್ಕಾದ್ರೂ ಬೇಕಿರ್ತದಲ್ವಾ, ಏನೋ ಒಂದು ಫೀಸ್ಗೆ ಅಂತ ಹೇಳ್ಬಿಟ್ಟು ಅದಕ್ಕೇನೆ ತಗೊಳ್ಳಿ ಸುಮ್ಕೇನೆಯ. ಥ್ಯಾಂಕ್ಸ್ ಕಣಮ್ಮ, ನೀನು ಈ ಋಣನ ನಾನು ಮರೆಯೋಕ್ಕಿಲ್ಲ. ಅದು ಎಕ್ಸಾಮ್ ಫೀಸ್ಗೆ ಇದು ಲಾಸ್ಟು ಸೆಮಿಸ್ಟ್ರದು. ಇನ್ನೇನು ಮುಗ್ದೋಯ್ತದೆ ಇವಾಗ, ಎಲ್ಲ ಮುಗ್ದೋಗಿ ವಾಪಸ್ ಬತ್ತಾಳೆ ಮನೆಗೇನೆಯ. ಅದಕ್ಕೇನೆಯ ಅವಳಿಗೆ ಅಂತನೇನಿಯ ನಾನು ದುಡ್ಡು ಕಳಿಸ್ಬೇಕಿತ್ತು ಅಷ್ಟೇನೆಯ. ಹಂಗೆ ಅಲ್ಲಿ ಪಿ ಜಿನಾಗ ಅವಳಲ್ಲ, ಅದಕ್ಕೆ ಬೇರೆ 5,000 10,000 ಕೊಡಬೇಕು, ಅದಿತ್ತು. ಎಕ್ಸಾಮ್ ಫೀಸ್ ಬೇರೆ ಅಲ್ವಾ, ಎಲ್ಲದಕ್ಕೂ ಇದಾಯಿತು. ಕೆಲ್ಸಕ್ಕೆ ಹೋಯ್ತಿದ್ದೆ ಅವಾಗ ಹೆಂಗೋ ಕೊಡ್ತಿದ್ದೆ, ಇವಾಗ ಇದ್ದಕ್ಕಿದ್ದಂಗೆ ಕೆಲಸ ಬಿಟ್ಟಿದ್ದು ಕಷ್ಟ ಆಗೈತೆ ಅಷ್ಟೇನೆ. ಸರಿ ತಗೊಂಡೋಗಿ ಕೊಡಿ ಸರಿನಾ, ನೀವು ಚಿಂತೆ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಮಗಳದ್ದು ಏನೋ ಇದ್ರೆ ನನ್ನ ಹತ್ರ ಕೇಳಿ, ನನ್ನ ಯಜಮಾನ್ರ ಹತ್ರ ಹೆಂಗೋ ಇಸ್ಕೊಂಡು ನಿಮ್ಗೆ ಕೊಟ್ಬಿಡ್ತೀನಿ. ಮಗಳು ಎಜುಕೇಷನ್ ಭಾಳ ಮುಖ್ಯ ಸರಿನಾ. ನಾನು ನಿಮ್ಮ ಮಗಳನ್ನ ನೋಡೇ ಇಲ್ಲ ಬಿಡಿ, ಹೆಂಗವಳೆ ಏನು ಎತ್ತ ಅಂತ. ಬತ್ತಾಳಲ್ಲ ಅವಾಗ ನೋಡ್ತೀನಿ ಎಕ್ಸಾಮ್ ಮುಗಿಸ್ಕೊಂಡು. ಸರಿ ತಗೊಂಡೋಗಿ ಫಸ್ಟು ಮಗಳು ಕೊಟ್ಬಿಡಿ. ಸರಿ ಕಣವ ಆಯಿತು. ನೋಡ್ದೇನೆ ನನ್ನ ಸಸ್ಯಗೆ ಎಂಥ ಒಳ್ಳೆ ಬುದ್ಧಿ ಐತೆ. ಹ್ಞೂ ರೀ, ಇವತ್ತೇನಾದ್ರೂ ಪ್ರಿಯ ಇರಲಿಲ್ಲ ಅಂತ ಹೇಳಿದ್ರೆ ನಂಗೆ 10,000 ರೂಪಾಯಿಗೆ ಸಾಲ ಮಾಡಬೇಕಿತ್ತೋ ಏನೋ. ಹೆಂಗೋನು ಸಸ್ಯ ಅಂತ ಬಂದಿರೋಳಾದ್ರೂ ನಿನ್ನ ಹೆಂಡತಿ ಹೆಂಗನ ಇರಲಿ ಭದ್ರಮ್ಮ, ಆದರೆ ಬಂದಿರೋ ಸಸ್ಯ ಮಾತ್ರ ಚಿಂದಂಥ ಸಸ್ಯ ರೀ. ನೀವೇನಾರ ಹೇಳಿ ಇಂಥ ಸಸ್ಯ ಪಡೆಯೋಕ್ಕೆ ಬದ್ರಿ ಪುಣ್ಯ ಮಾಡಿರಬೇಕು. ಬಹಳ ಒಳ್ಳೆಳು. ಆದರೆ ಬದ್ರಿ ಕೆಟ್ಟೋಳೇನೋ, ನಮಗಂತೂ ಭಾಳ ಒಳ್ಳೆಳು. ಎಷ್ಟು ಸಪೋರ್ಟ್ ಮಾಡಿವತ್ತಿ ಮನೆಗಿರೋದಕ್ಕೂ ಕಾರಣ ಅವಳೇನೆಯ. ಅಯ್ಯೋ ಯಾರೋ ಒಬ್ಬರು ಒಳ್ಳೆ ಸಸ್ಯ ಇದ್ಬಿಟ್ಟ ನೋಡಿ, ಎಲ್ಲರ ಜೀವನವೇ ಸಂದಾಕಿರ್ತದೆ ರೀ. ತಗೊಳ್ಳಿ, ಇದನ್ನು ತಗೊಂಡೋಗ್ಬಿಟ್ಟು ಅವಳ ಅಕೌಂಟ್ಗೆ ಅದು ಅಂಥದ್ದು ಮಿಷಿನಾಗ ಹಾಕ್ತಾರಲ್ಲ, ಆ ಮಿಷಿನಾಗ ಹಾಕ್ಬಿಟ್ಟು ಫೋನಾಗ ಹಂಗೆ ಹೇಳ್ಬಿಟ್ಟು ಬನ್ನಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಪಾಪ ಅವಳು ಕಾಯ್ತಾ ಕುಂತಿರ್ತಾಳೆ. ಇವತ್ತು ಹಾಕ್ತೀನಿ ಅಂತ ಹೇಳಿದ್ದೆ. ಅದಕ್ಕೇನೆಯ ಅಲ್ಲೇ ಕಾಯ್ಕೊಂಡು ಕುಂತಿರ್ತಾಳೆ. ಯಾಕೆ ಸುಮ್ಕೇನಿಯ, ತಗೊಂಡೋಗಿ ಕೊಡಿ ಫಸ್ಟು. ಸರಿ ಆಯ್ತು ಬಿಡು, ಇನ್ನೇನು ಒಂದು ತಿಂಗಳು ಅಷ್ಟೇ ಅಲ್ವಾ, ಅವಳಿಗೂ ಮುಗೀತದಲ್ವಾ. ಹೆಂಗೋನು ಖರ್ಚೆಲ್ಲ ನಮ್ಗೆ ಕಡಿಮೆ ಆಯ್ತದೆ ನೋಡು. ಇದೆಲ್ಲ ಹಿಂಗೆ ಇರ್ತದೆ ಅನ್ಕೋಬೇಡ. ಇದಕ್ಕೇನಾದ್ರೂ ಒಂದು ನಾನೇ ಮಾಡ್ತೀನಿ, ಇದಕ್ಕೆಲ್ಲನೂ ನೀನು ತಲೆ ಕೆಡಿಸ್ಕೊಬೇಡ. ಈ ಕಷ್ಟ ಹಿಂಗೆ ಇರಕ್ಕಿಲ್ಲ. ಸರಿನಾ, ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತೀನಿ ಇರು.